ಬಾರಿ ಇಡೀ ಜಗತ್ತನ್ನ ಕಾಡಿದ್ದು ಅಷ್ಟಿಷ್ಟಲ್ಲ. ಆ ವೈರಸ್ನ ದಾಳಿಗೆ ಲಕ್ಷಾಂತರ ಜನರು ಜೀವ ಬಿಟ್ಟಿದ್ದಾರೆ. ಬಹಳಷ್ಟು ಜನರು ತಮ್ಮ ಕಣ್ಮುಂದಿಗೆ ಕುಟುಂಬಸ್ಥರನ್ನ ಕಳೆದುಕೊಂಡು ಅನಾಥರಾದ ಹಲವು ಸನ್ನಿವೇಶಗಳು ಕಣ್ಮುಂದಿವೆ. ಇಷ್ಟೊಂದು ಭೀಕರವಾಗಿ ಕಾಡಿದ ಕೊರೋನಾ ವೈರಸ್ ನಂತರ ಈಗ ಮತ್ತೊಂದು ವೈರಸ್ ಜಗತ್ತಿನಾದ್ಯಂತ ದಾಳಿ ಮಾಡಲು ಸಜ್ಜಾಗಿದೆ. ಕೊರೋನಾ ವೈರಸ್ನಷ್ಟೇ ವೇಗವಾಗಿ ಭಯಾನಕ ವೈರಸ್ ಒಂದು ಡೆಡ್ಲಿ ದಾಳಿ ಮಾಡಲು ದಂಡೆತ್ತಿ ಬರ್ತಿದೆ. ಹಾಗಾದ್ರೆ ಆ ಭಯಾನಕ ವೈರಸ್ನ ಲಕ್ಷಣಗಳೇನು? ಆ ಸೋಂಕಿನ ಉಗಮಸ್ಥಾನ ಎಲ್ಲಿ? ದಾಳಿ ಮಾಡಿದ್ರೆ ಮನುಷ್ಯನ ಮೇಲಾಗುವ ಪರಿಣಾಮಗಳೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕೊರೋನಾದಂತೆಯೇ ಭಯಾನಕ ದಾಳಿ ಮಾಡುತ್ತಿದೆ ಈ ವೈರಸ್. ಎಸ್, ನಿಜಕ್ಕೂ ಇದೊಂದು ಆತಂಕಕಾರಿ ವಿಚಾರ. ಚೀನಾದಲ್ಲಿ ಜನ್ಮ ತಾಳಿದ್ದ ಕೊರೋನಾ ವೈರಸ್ 2020ರಲ್ಲಿ ಜಗತ್ತಿನಾದ್ಯಂತ ಮೂಲೆಯುದ್ದಕ್ಕೂ ಹರಡಿಕೊಂಡು ಜನರ ಮೇಲೆ ಡೆಡ್ಲಿ ದಾಳಿ ಮಾಡಿತ್ತು. ಇದೀಗ ಅಂಥದ್ದೇ ವೈರಸ್ ವ್ಯಾಪಕವಾಗಿ ಹರಡುತ್ತಿದೆ. ಆ ವೈರಸ್ಗೆ ನೋರೋ ವೈರಸ್ ಅಂತಲೂ ಹೆಸರಿಡಲಾಗಿದೆ. ಸದ್ಯ ಅಮೆರಿಕ ದೇಶದಲ್ಲಿ ಅಬ್ಬರಿಸುತ್ತಿರುವ ವೈರಸ್ ಇನ್ನಿಲ್ಲದ ಆತಂಕ ಸೃಷ್ಟಿಸಿದೆ. ವಾರ ಒಂದರಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕಿನ ಪ್ರಕರಣಗಳು ಪತ್ತೆಯಾಗಿದ್ದು ಜನರು ಭಯಭೀತರಾಗಿದ್ದಾರೆ. ಅಮೆರಿಕದಲ್ಲಿ ವರ್ಷಕ್ಕೆ 21 ಮಿಲಿಯನ್ ಜನರಿಗೆ ಸೋಂಕಿನ ದಾಳಿ. ಎಸ್, ಚಳಿಗಾಲದಲ್ಲಿ ಈ ಸೋಂಕು ಹೆಚ್ಚಿನ ಪ್ರಮಾಣದಲ್ಲಿ ದಾಳಿ ಮಾಡುತ್ತದೆ. ಅದರಲ್ಲೂ ನವೆಂಬರ್ನಿಂದ ಏಪ್ರಿಲ್ವರೆಗೆ ನಿರೀಕ್ಷೆಗೂ ಮೀರಿ ನೋರೋ ವೈರಸ್ ಆರ್ಭಟಿಸುತ್ತೆ. ಅಮೆರಿಕ ಆರೋಗ್ಯ ಸಚಿವಾಲಯದ ಮಾಹಿತಿ ಪ್ರಕಾರ ಪ್ರತಿ ವರ್ಷವೂ 19ರಿಂದ 21 ಮಿಲಿಯನ್ ಜನರು ಈ ಸೋಂಕಿಗೆ ಈಡಾಗಿದ್ದಾರೆ. ಅದರಂತೆ ಕಳೆದ ಡಿಸೆಂಬರ್ ತಿಂಗಳಲ್ಲೇ ಅಮೆರಿಕದಲ್ಲೇ ಮಿತಿಮೀರಿ ಸೋಂಕು ದಾಳಿ ಮಾಡಿದ್ದು ಜನರು ಆತಂಕಕ್ಕೀಡಾಗಿದ್ದಾರೆ. ಮಕ್ಕಳಲ್ಲೂ ಈ ವೈರಸ್ ಆತಂಕ ಹುಟ್ಟಿಸಿದೆ. ಕೇರಳದಲ್ಲೂ ಕಾಣಿಸಿಕೊಂಡಿತ್ತು ನೋರೋ ವೈರಸ್. ಶಾಕಿಂಗ್ ಅಂದ್ರೆ ಅಮೆರಿಕದ ಈ ವೈರಸ್ ಈ ಹಿಂದೆ ಕೇರಳದಲ್ಲೂ ಕಾಣಿಸಿಕೊಂಡಿತ್ತು. ಕೇರಳದ ಎರ್ನಾಕುಲಂ ಜಿಲ್ಲೆಯಲ್ಲಿ 3 ವಿದ್ಯಾರ್ಥಿಗಳಲ್ಲಿ ನೋರೋ ವೈರಸ್ ಸೋಂಕು ದೃಢಪಟ್ಟಿತ್ತು. ಆದರೆ ಇತ್ತೀಚೆಗೆ ನೋರೋ ವೈರಸ್ ಪ್ರಕರಣಗಳು ಪತ್ತೆಯಾಗಿಲ್ಲ. ಆದರೂ ಸದ್ಯ ಅಮೆರಿಕದಲ್ಲಿ ಆರ್ಭಟಿಸುತ್ತಿರೋದ್ರಿಂದ ಭಾರತಕ್ಕೂ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಜನರನ್ನ ಕಾಡುತ್ತಿರುವ ವೈರಸ್ನ ಲಕ್ಷಣಗಳೇನು? ಅಮೆರಿಕ ಹಾಗೂ ಅಕ್ಕಪಕ್ಕದ ದೇಶಗಳಲ್ಲಿ ಆತಂಕ ಸೃಷ್ಟಿಸಿರುವ ನೋರೋ ವೈರಸ್ ಯಾರಿಗೆ ಬೇಕಾದರೂ ಬರಬಹುದು. ಸೋಂಕಿತ ಜನರೊಂದಿಗೆ ಸಂಪರ್ಕಕ್ಕೆ ಬರುವವರಿಗೆ ಅಥವಾ ಕಲುಷಿತ ವಸ್ತುಗಳ ಸಂಪರ್ಕಕ್ಕೆ ಬರುವವರಿಗೆ ಈ ವೈರಸ್ ಸುಲಭವಾಗಿ ಹರಡುತ್ತದೆ ಎಂದು ಹೇಳಲಾಗಿದೆ. ಹಾಗಾದ್ರೆ ಈ ವೈರಸ್ನ ಲಕ್ಷಣಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನೋರೋ ವೈರಸ್ನ ಮುಖ್ಯ ಲಕ್ಷಣಗಳೆಂದರೆ ಅಸ್ವಸ್ಥತೆ ಅಥವಾ ವಾಕರಿಕೆ ಬರುತ್ತೆ. ಇದರ ಜೊತೆಗೆ ಸೋಂಕು ಕಾಣಿಸಿಕೊಂಡವರಿಗೆ ಅತಿಸಾರ ಮತ್ತು ವಾಂತಿ ಇರುತ್ತೆ. ಇತರ ಸಾಮಾನ್ಯ ಲಕ್ಷಣಗಳೆಂದರೆ ಜ್ವರ, ತಲೆನೋವು ಮತ್ತು ತಲೆ ತಿರುಗುವಿಕೆ ಕಾಣಿಸಿಕೊಳ್ಳಲಿದೆ. ಈ ಲಕ್ಷಣಗಳು ನಿಮಗೆ ಕಾಣಿಸಿಕೊಂಡಿದ್ದೇ ಆದಲ್ಲಿ ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ಇನ್ನೊಂದು ರಿಲೀಫ್ ವಿಚಾರ ಅಂದ್ರೆ ಅನೇಕ ನೋರೋ ವೈರಸ್ ಪೀಡಿತರು ಯಾವುದೇ ಚಿಕಿತ್ಸೆ ಇಲ್ಲದೆ ಚೇತರಿಸಿಕೊಳ್ಳುತ್ತಿದ್ದಾರೆ. ಚಿಕಿತ್ಸೆ ಅಗತ್ಯ ಇರೋದು ಟ್ರೀಟ್ಮೆಂಟ್ ಪಡೆದರೆ 2-3 ದಿನದಲ್ಲಿ ರಿಕವರ್ ಆಗಬಹುದು. ಒಟ್ನಲ್ಲಿ ಅಮೆರಿಕದಲ್ಲಿ ಕಾಡುತ್ತಿರುವ ಈ ನೋರೋ ವೈರಸ್ ಈಗ ಭಾರತಕ್ಕೆ ಬಂದರೂ ಬರಬಹುದು. ಅಮೆರಿಕದಲ್ಲಿ ನಿತ್ಯ 100 ಜನರ ಮೇಲೆ ದಾಳಿ ಮಾಡುತ್ತಿರುವ ಈ ಸೋಂಕಿನ ಬಗ್ಗೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.